ನೀವು FDA, SDA ಅಥವಾ PSI ಎಕ್ಸಾಮ್ ಬರೀತಿದ್ದೀರಾ? ಹಾಗಾದರೆ ಈ ಆಸಕ್ತಿದಾಯಕ GK ಪ್ರಶ್ನೆಗಳು ನಿಮಗೆ ಗೊತ್ತಿರಲೇಬೇಕು. ಲೆಟ್ಸ್ ಸ್ಟಾರ್ಟ್. ಕ್ರಿಕೆಟ್ ಆಟದಲ್ಲಿ ಒಂದು ತಂಡದಲ್ಲಿ ಎಷ್ಟು ಜನ ಆಟಗಾರರು ಮೈದಾನದಲ್ಲಿ ಇರುತ್ತಾರೆ? ನಿಮ್ಮ ಆಪ್ಷನ್ಸ್: A 9 ಜನ, B 10 ಜನ, C 11 ಜನ, D 12 ಜನ. ಸರಿಯಾದ ಉತ್ತರ ಆಪ್ಷನ್ ಸಿ 11 ಜನ. ಕ್ರಿಕೆಟ್ನ ಪ್ರತಿ ತಂಡದಲ್ಲಿ 11 ಆಟಗಾರರಿರುತ್ತಾರೆ. ಇಡೀ ವಿಶ್ವದಲ್ಲೇ ಅತ್ಯಂತ ಅಗ್ಗದ ದರದಲ್ಲಿ ಸಿಗುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ಸೇಬು, ಬಿ ಬಾಳೆಹಣ್ಣು, ಸಿ ಮಾವಿನ ಹಣ್ಣು, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. ಬಾಳೆಹಣ್ಣು ಎಲ್ಲ ಕಾಲದಲ್ಲೂ ಸುಲಭವಾಗಿ ಮತ್ತು ಕಡಿಮೆ ಬೆಲೆಗೆ ಸಿಗುವ ಪೌಷ್ಟಿಕಾಂಶದ ಗಣಿ. ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ತಡೆಯಲು ಈ ಕೆಳಗಿನ ಯಾವ ತರಕಾರಿ ಸಹಕಾರಿ? ನಿಮ್ಮ ಆಪ್ಷನ್ಸ್: ಎ ಆಲೂಗಡ್ಡೆ, ಬಿ ಕ್ಯಾರೆಟ್, ಸಿ ಪಾಲಕ್ ಸೊಪ್ಪು, ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಿನಲ್ಲಿರುವ ಕಬ್ಬಿಣದ ಅಂಶ ಮತ್ತು ವಿಟಮಿನ್ಗಳು ಕೂದಲಿನ ಬುಡವನ್ನು ಗಟ್ಟಿಗೊಳಿಸುತ್ತವೆ. ಜೇನುತುಪ್ಪ ಶುದ್ಧವಾಗಿದೆಯೇ ಎಂದು ಪರೀಕ್ಷಿಸಲು ಅದಕ್ಕೆ ಏನನ್ನು ಬೆರೆಸಿ ನೋಡಬೇಕು? ನಿಮ್ಮ ಆಪ್ಷನ್ಸ್: ಎ ಸಕ್ಕರೆ, ಬಿ ನೀರು, ಸಿ ಸುಣ್ಣ, ಡಿ ಬೆಂಕಿ. ಸರಿಯಾದ ಉತ್ತರ ಆಪ್ಷನ್ ಬಿ ನೀರು. ಒಂದು ಲೋಟ ನೀರಿಗೆ 1 ಚಮಚ ಜೇನುತುಪ್ಪ ಹಾಕಿದಾಗ ಅದು ಕರಗದೆ ತಳ ಸೇರಿ ಕುಳಿತರೆ ಅದು ಶುದ್ಧ ಜೇನುತುಪ್ಪ ಎಂದರ್ಥ. ಭಾರತದಲ್ಲಿ ಅತಿ ಹೆಚ್ಚು ಸೆಣಬು ಬೆಳೆಯುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕರ್ನಾಟಕ, ಬಿ ಬಿಹಾರ, ಸಿ ಪಶ್ಚಿಮ ಬಂಗಾಳ, ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ. ಭಾರತದ ಒಟ್ಟು ಸೆಣಬಿನ ಉತ್ಪಾದನೆಯಲ್ಲಿ ಪಶ್ಚಿಮ ಬಂಗಾಳ ಅಗ್ರಸ್ಥಾನದಲ್ಲಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಕಿ ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಅಮೆರಿಕ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಭಾರತ ವಿಶ್ವದ ಅತಿದೊಡ್ಡ ಅಕ್ಕಿ ಉತ್ಪಾದಕ ದೇಶವಾಗಿದ್ದು ಚೀನಾ 2ನೇ ಸ್ಥಾನದಲ್ಲಿದೆ. ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯುವುದರಿಂದ ಯಾವ ಆರೋಗ್ಯ ಸಮಸ್ಯೆ ಉಂಟಾಗಬಹುದು? ನಿಮ್ಮ ಆಪ್ಷನ್ಸ್: ಎ ತಲೆನೋವು, ಬಿ ಅಸಿಡಿಟಿ, ಸಿ ಮಲಬದ್ಧತೆ, ಡಿ ಸುಸ್ತು. ಸರಿಯಾದ ಉತ್ತರ ಆಪ್ಷನ್ ಬಿ ಅಸಿಡಿಟಿ. ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಆಮ್ಲೀಯತೆ ಹೆಚ್ಚಾಗಿ ಅಸಿಡಿಟಿ ಉಂಟಾಗುತ್ತದೆ. ಟೀ ಅಥವಾ ಚಹಾದ ಜೊತೆಗೆ ಈ ಕೆಳಗಿನ ಯಾವ ಆಹಾರವನ್ನು ಸೇವಿಸಬಾರದು? ನಿಮ್ಮ ಆಪ್ಷನ್ಸ್: ಎ ಬಿಸ್ಕೆಟ್, ಬಿ ಹುಳಿ ಪದಾರ್ಥ, ಸಿ ರೊಟ್ಟಿ, ಡಿ ಸಿಹಿ ಪದಾರ್ಥ. ಸರಿಯಾದ ಉತ್ತರ ಆಪ್ಷನ್ ಬಿ ಹುಳಿ ಪದಾರ್ಥ. ಟೀ ಜೊತೆ ಹುಳಿ ಪದಾರ್ಥಗಳನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಪ್ರತಿದಿನ ಅವಲಕ್ಕಿ ತಿನ್ನುವುದರಿಂದ ದೇಹಕ್ಕೆ ಯಾವ ಪ್ರಯೋಜನವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ತೂಕ ಹೆಚ್ಚಾಗುತ್ತದೆ, ಬಿ ತೂಕ ಇಳಿಕೆಗೆ ಸಹಕಾರಿ, ಸಿ ರಕ್ತದೊತ್ತಡ ಹೆಚ್ಚುತ್ತದೆ, ಡಿ ನಿದ್ರೆ ಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ತೂಕ ಇಳಿಕೆಗೆ ಸಹಕಾರಿ. ಅವಲಕ್ಕಿಯಲ್ಲಿ ಕಬ್ಬಿಣದ ಅಂಶ ಹೆಚ್ಚಿದ್ದು ಇದು ಸುಲಭವಾಗಿ ಜೀರ್ಣವಾಗುವ ಆಹಾರವಾಗಿದೆ. ಯಾವ ಹಣ್ಣಿನ ಸೇವನೆಯು ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮಾವಿನ ಹಣ್ಣು, ಬಿ ನೇರಳೆ ಹಣ್ಣು, ಸಿ ಸೀಬೆಹಣ್ಣು, ಡಿ ಹಲಸಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ನೇರಳೆ ಹಣ್ಣು. ನೇರಳೆ ಹಣ್ಣು ಮತ್ತು ಅದರ ಬೀಜದ ಪುಡಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ತುಂಬ ಪರಿಣಾಮಕಾರಿ. ಊಟದ ನಂತರ ಎಲೆ ಅಡಿಕೆ ಹಾಕಿಕೊಳ್ಳುವುದರಿಂದ ಆಗುವ ಲಾಭವೇನು?
ನಿಮ್ಮ ಆಪ್ಷನ್ಸ್: ಎ ಹಲ್ಲು ಶುದ್ಧವಾಗುತ್ತದೆ, ಬಿ ಜೀರ್ಣಕ್ರಿಯೆ ಸುಲಭ, ಸಿ ಕಣ್ಣಿನ ದೃಷ್ಟಿ ಹೆಚ್ಚು, ಡಿ ರಕ್ತ ಶುದ್ಧಿಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಎಲೆ ಅಡಿಕೆಯಲ್ಲಿರುವ ಲಾಲಾರಸ ಉತ್ಪಾದಿಸುವ ಗುಣ ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತದೆ, ಆದರೆ ಅತಿಯಾದ ಬಳಕೆ ಸಲ್ಲದು. ಸಿಹಿಗೆಣಸಿನಲ್ಲಿ ಯಾವ ಪೋಷಕಾಂಶ ಹೇರಳವಾಗಿ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ಪ್ರೋಟೀನ್, ಸಿ ಕ್ಯಾಲ್ಸಿಯಂ, ಡಿ ವಿಟಮಿನ್ ಸಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ. ಸಿಹಿಗೆಣಸು ಕಣ್ಣಿನ ಆರೋಗ್ಯಕ್ಕೆ ಅಗತ್ಯವಿರುವ ವಿಟಮಿನ್ ಎ ಯನ್ನು ಸಮೃದ್ಧವಾಗಿ ಹೊಂದಿದೆ. ಇಡ್ಲಿ ಎಂಬ ತಿಂಡಿ ಮೊದಲು ಯಾವ ದೇಶದಲ್ಲಿ ತಯಾರಾಯಿತು ಎಂದು ನಂಬಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಇಂಡೋನೇಷ್ಯಾ, ಸಿ ಶ್ರೀಲಂಕಾ, ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷ್ಯಾ. ಇತಿಹಾಸಕಾರರ ಪ್ರಕಾರ ಇಡ್ಲಿಯ ಮೂಲ ಇಂಡೋನೇಷ್ಯಾ ಎನ್ನಲಾಗುತ್ತದೆ, ನಂತರ ಅದು ಭಾರತಕ್ಕೆ ಬಂದಿತು. ಒಂಟೆಯು ಯಾವ ರಾಜ್ಯದ ರಾಜ್ಯ ಪ್ರಾಣಿಯಾಗಿದೆ? ನಿಮ್ಮ ಆಪ್ಷನ್ಸ್: ಎ ಗುಜರಾತ್, ಬಿ ರಾಜಸ್ಥಾನ, ಸಿ ಹರಿಯಾಣ, ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ. ಮರುಭೂಮಿಯ ಹಡಗು ಎಂದು ಕರೆಯಲ್ಪಡುವ ಒಂಟೆ ರಾಜಸ್ಥಾನದ ಅಧಿಕೃತ ರಾಜ್ಯ ಪ್ರಾಣಿ. ಪ್ರತಿದಿನ ಹಾಲು ಕುಡಿಯುವುದರಿಂದ ದೇಹದ ಯಾವ ಭಾಗ ಬಲಗೊಳ್ಳುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಣ್ಣುಗಳು, ಬಿ ಮೂಳೆಗಳು, ಸಿ ಕೂದಲು, ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಬಿ ಮೂಳೆಗಳು. ಹಾಲಿನಲ್ಲಿರುವ ಕ್ಯಾಲ್ಸಿಯಂ ಅಂಶವು ಮೂಳೆಗಳನ್ನು ಸದೃಢಗೊಳಿಸುತ್ತದೆ. ಅದಕ್ಕೆ ಅಲ್ವಾ ಅಮ್ಮ ಚಿಕ್ಕಂದಿನಿಂದ ಹಾಲು ಕುಡಿ ಅಂತ ಬೆನ್ನೊತ್ತೋದು. ಜಗತ್ತಿನ ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳು ಯಾವ ರಾಶಿಯಲ್ಲಿ ಹೆಚ್ಚಾಗಿ ಜನಿಸಿರುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಮೇಷ, ಬಿ ವೃಶ್ಚಿಕ, ಸಿ ಮಿಥುನ, ಡಿ ವೃಷಭ. ಸರಿಯಾದ ಉತ್ತರ ಆಪ್ಷನ್ ಸಿ ಮಿಥುನ. ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯವರು ಚುರುಕಾದ ಬುದ್ಧಿವಂತಿಕೆಗೆ ಹೆಸರಾಗಿದ್ದಾರೆ. ವಿಜ್ಞಾನಿಗಳಾದ ಐನ್ಸ್ಟೈನ್ ಮತ್ತು ಗ್ಯಾಲಿಲಿಯೋ ಕೂಡ ಇದೇ ಗುಂಪಿಗೆ ಸೇರುತ್ತಾರೆ. ಸಮುದ್ರದಲ್ಲಿ ಸಂಭವಿಸುವ ಭೂಕಂಪವನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಚಂಡಮಾರುತ, ಬಿ ಸುನಾಮಿ, ಸಿ ಪ್ರವಾಹ, ಡಿ ಬಿರುಗಾಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸುನಾಮಿ. ಸಮುದ್ರದ ತಳಭಾಗದಲ್ಲಿ ಭೂಕಂಪ ಉಂಟಾದಾಗ ಏಳುವ ಬೃಹತ್ ಅಲೆಗಳೇ ಸುನಾಮಿ. ಆಕರ್ಷಣೆಯನ್ನು ಹೆಚ್ಚಿಸಲು ಯಾವ ಬಣ್ಣದ ಉಡುಪು ಉತ್ತಮ ಎಂದು ಹೇಳಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಪ್ಪು, ಬಿ ಬಿಳಿ, ಸಿ ಕೆಂಪು, ಡಿ ಹಳದಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು. ಮನೋವಿಜ್ಞಾನದ ಪ್ರಕಾರ ಕೆಂಪು ಬಣ್ಣವು ಪ್ರೀತಿ ಮತ್ತು ಆಕರ್ಷಣೆಯ ಸಂಕೇತವಾಗಿದೆ. ಮಳೆ ನೀರಿನಲ್ಲಿ ಕಂಡುಬರುವ ವಿಟಮಿನ್ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಬಿ12, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ12. ಮಳೆ ನೀರಿನಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ವಿಟಮಿನ್ ಬಿ12 ಇರುತ್ತದೆ ಎಂದು ಸಂಶೋಧನೆಗಳು ತಿಳಿಸುತ್ತವೆ. ಒಂದೇ ಬಾರಿಗೆ ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಇಲಿ, ಬಿ ಮೊಲ, ಸಿ ಹಂದಿ, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಲ. ಮೊಲಗಳು ಅತಿ ವೇಗವಾಗಿ ಮತ್ತು ಹೆಚ್ಚು ಮರಿಗಳನ್ನು ಹಾಕುವ ಸಾಮರ್ಥ್ಯವನ್ನು ಹೊಂದಿವೆ. ಸ್ನೇಹಿತರೆ, ಇಂದಿನ 20 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ.
ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹೈಪ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.